ನಾವ ಕಲೆಕ್ಷನ್ ಫ್ರೇಮ್‌ವರ್ಕ್ ಡಿಸ್ಕಸ್ ಮಾಡೋಕ್ಕಿಂತ ಮೊದಲ ಇನ್ನೊಂದ್ ಸ್ವಲ್ಪ ಕನ್ಸೆಪ್ಟ್ಸ್ ಅದಾವ ಅವನ್ನ ನೋಡೋಣಂತ. ಅದಾದ್ಮೇಲೆ ನಾವ ಕಲೆಕ್ಷನ್ ಫ್ರೇಮ್‌ವರ್ಕ್‌ಗ ಹೋಗೋಣಂತ. ಜಾವಾ ಡಾಟ್ ಲ್ಯಾಂಗ್ ಪ್ಯಾಕೇಜ್‌ದಾಗ ಒಂದು ಕ್ಲಾಸ್ ಐತಿ. ಆ ಕ್ಲಾಸದ ಹೆಸರನ್ನ ಕ್ಲಾಸ್. ಇದನ್ನ ಎದಕ್ ಯೂಸ್ ಮಾಡ್ತಾರತ್ತಂದ್ರ ಕ್ಲಾಸದ ಮೆಟಾ ಡಾಟಾನ ಸ್ಟೋರ್ ಮಾಡಾಕ ಯೂಸ್ ಮಾಡ್ತಾರ. ಕ್ಲಾಸದ ಮೆಟಾ ಡಾಟಾ ಅಂತಂದ್ರನ ಕ್ಲಾಸದ ಸ್ಟ್ರಕ್ಚರ್, ಕ್ಲಾಸದ ಹೆಸರು ಏನೈತಿ, ಆ ಕ್ಲಾಸ್ದಾಗ ಯಾವ್ಯಾವ ಫೀಲ್ಡ್ಸ್ ಅದಾವ, ಆ ಕ್ಲಾಸ್ದಾಗ ಯಾವ್ಯಾವ ಮೆಥಡ್ಸ್ ಅದಾವ, ಕನ್ಸ್ಟ್ರಕ್ಟರ್ಸ್ ಯಾವ್ಯಾವ ಅದಾವ, ಇನ್ ಕೇಸ್ ಏನಾರ ಅನೋಟೇಷನ್ಸ್ ಇದ್ದು ಅಂತಂದ್ರ ಆ ಕ್ಲಾಸ್ ಏನಾರೆ ಇನ್ನೊಂದು ಕ್ಲಾಸ್ನ ಎಕ್ಸ್ಟೆಂಡ್ ಮಾಡ್ಕೊಳಕ್ತಿತ್ತಂದ್ರ ಸೂಪರ್ ಕ್ಲಾಸ್ ಇನ್ಫಾರ್ಮೇಶನ್, ಆ ಕ್ಲಾಸ್ ಏನಾರೆ ಇಂಟರ್ಫೇಸಸ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ತಿತ್ತಂದ್ರ ಆ ಇಂಟರ್ಫೇಸ್ ಡೀಟೇಲ್ಸ್. ಈ ರೀತಿ ಈ ಕ್ಲಾಸ್ ಆಬ್ಜೆಕ್ಟ್ ಏನ್ ಮಾಡ್ತೈತಿ ಅಂದ್ರ ನಾವು ಕ್ರಿಯೇಟ್ ಮಾಡಿರುವಂತ ಕ್ಲಾಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಜಾವಾದಾಗ ಆಲ್ರೆಡಿ ಡಿಫೈನ್ ಮಾಡಿರುವಂತ ಕ್ಲಾಸಸ್ ಆಗಿರ್ಬೋದು, ಮೆಟಾ ಡಾಟಾನ ಹೋಲ್ಡ್ ಮಾಡ್ತೈತಿ. ನಾವ ಯಾವಾಗ ಈ ರೀತಿ ಒಂದು ಕ್ಲಾಸ್ ಬರ್ಕೋತೀವಲ್ಲ, ಕ್ಲಾಸ್ ಸ್ಟೂಡೆಂಟ್ ಅಂತೇಳಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿವಿ. ಇದ್ರೊಳಗ ಐಡಿ ಅಂತೇಳಿ ಒಂದು ಫೀಲ್ಡ್ ಐತಿ, ನೇಮ್ ಅಂತೇಳಿ ಒಂದು ಫೀಲ್ಡ್ ಐತಿ, ವೈಡ್ ಡಿಸ್ಪ್ಲೇ ಅಂತೇಳಿ ಏನೈತಿ ಒಂದು ಮೆಥಡ್ ಐತಿ. ಸೊ ಇಲ್ಲಿ ನಾವ ಕ್ಲಾಸ್ ಬರದ ತಕ್ಷಣ ಇಮಿಡಿಯೇಟ್ ಆಗಿನ ಈ ಕ್ಲಾಸ್ JVM ದಾಗ ಲೋಡ್ ಆಗಂಗಿಲ್ಲ. JVM ಏನ್ ಮಾಡಂಗಿಲ್ಲ, ಇದನ್ನ ಮೆಮರಿದಾಗ ಲೋಡ್ ಮಾಡಂಗಿಲ್ಲ. ನಾವ್ ಯಾವಾಗ ಸ್ಟೂಡೆಂಟ್ ಕ್ಲಾಸ್ ನ ಎಕ್ಸೆಸ್ ಮಾಡಕ್ ಟ್ರೈ ಮಾಡ್ತೀವಲ್ಲ, ಅವಾಗ JVM ದಾಗ ಕ್ಲಾಸ್ ಲೋಡರ್ ಅಂತ ಒಂದು ಕಂಪೋನೆಂಟ್ ಐತಿ. ಈ ಕ್ಲಾಸ್ ಲೋಡರ್ ಅನ್ನುವಂತ ಕಂಪೋನೆಂಟ್ ಏನ್ ಮಾಡ್ತೈತಿ, ಸ್ಟೂಡೆಂಟ್ ಡಾಟ್ ಕ್ಲಾಸ್ ನ JVM ದಾಗ ಲೋಡ್ ಮಾಡ್ತೈತಿ. JVM ಮೆಮರಿದಾಗ ಬೇಸಿಕಲಿ ಲೋಡ್ ಮಾಡ್ತೈತಿ. ಸೊ ಲೋಡ್ ಮಾಡಿದ್ಮೇಲೆ ಏನ್ ಆಕೈತಿ ಅಂತ ನಮಗ ಈ ರೀತಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಕೈತಿ, ಕ್ಲಾಸ್ ಸ್ಟೂಡೆಂಟ್ ಅಂತೇಳಿ. ಇದೇನಂತಂದ್ರೆ ಸ್ಟೂಡೆಂಟ್ ಕ್ಲಾಸದ ಕ್ಲಾಸ್ ಆಬ್ಜೆಕ್ಟ್ ಇದೆ. ಸೊ ಇದ್ರೊಳಗೆ ಏನಿರ್ತೈತಿ ಅಂದ್ರೆ ಮೆಟಾ ಡಾಟಾ ಅಂತಂದ್ರೆ ಈ ಕ್ಲಾಸದ ಹೆಸರು ಏನೈತಿ, ಫೀಲ್ಡ್ಸ್ ಯಾವ್ದಾವ, ID ನೇಮ್ ಅಂತ ಹೇಳೈತಿ, ಮೆಥಡ್ ಯಾವ್ದೈತಿ, ಡಿಸ್ಪ್ಲೇ ಅಂತ ಹೇಳೈತಿ. ಸೊ ಈ ಸ್ಟೂಡೆಂಟ್ ಕ್ಲಾಸದ ಪೇರೆಂಟ್ ಕ್ಲಾಸ್ ಯಾವ್ದೈತಿ ಅಂತ ಹೇಳಿ ಇನ್ಫಾರ್ಮೇಶನ್ ಸೂಪರ್ ಕ್ಲಾಸ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿರ್ತೈತಿ. ಇನ್ ಕೇಸ್ ಇದ್ರೊಳಗ ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಆಮೇಲೆ ಮೆಥಡ್ಸ್ ಇದ್ದು ಅಂತಂದ್ರೆ ಆ ಇನ್ಫಾರ್ಮೇಶನ್ ಇರ್ತೈತಿ. ಸೊ JVM ಯಾವಾಗ ಕ್ಲಾಸ್ ನ ಲೋಡ್ ಮಾಡ್ತಿತ್ತಲ್ಲ ಅವಾಗ ಇದು ಸ್ಟೂಡೆಂಟ್ ಕ್ಲಾಸದ ಕ್ಲಾಸ್ ಆಬ್ಜೆಕ್ಟ್ ಈ ರೀತಿ ಕ್ರಿಯೇಟ್ ಆಕೈತಿ. ಇದು ಎಲ್ಲಿ ಕ್ರಿಯೇಟ್ ಆಗಿರ್ತೈತಿ ಅಂದ್ರೆ JVM ದಾಗ ಮೆಥಡ್ ಏರಿಯಾ ಅಂತೇಳಿ ಮೆಮರಿ ಸೆಗ್ಮೆಂಟ್ ಇರ್ತೈತಿ, ಅಲ್ಲೇ ಕ್ರಿಯೇಟ್ ಆಗ್ತೈತಿ. ಸೊ ಯಾವ ರೀತಿ ಕ್ರಿಯೇಟ್ ಆಗ್ತೈತಿ ಅಂತಂದ್ರೆ ಈ ಸ್ಟೂಡೆಂಟ್ ಕ್ಲಾಸದ ಕ್ಲಾಸ್ ಆಬ್ಜೆಕ್ಟ್ ದಾಗ ಏನಿರ್ತೈತಿ ಅಂತಂದ್ರ ಸ್ಟೂಡೆಂಟ್ ಕ್ಲಾಸ್ ಇನ್ಫೋ ಅಂತೇಳಿ ಇದ ಮೆಟಾ ಡಾಟಾ ಈ ರೀತಿ ಇನ್ಫಾರ್ಮೇಶನ್ ಇರ್ತೈತಿ. ಫೀಲ್ಡ್ಸ್ ಯಾವ್ದಾವ, ID ನೇಮ್ ಅಂತ ಹೇಳೈತಿ, ಮೆಥಡ್ಸ್ ಯಾವ್ದಾವ, ಡಿಸ್ಪ್ಲೇ ಅಂತ ಹೇಳೈತಿ. ಸೊ ಹಂಗ ಇನ್ ಕೇಸ್ ಈ ಸ್ಟೂಡೆಂಟ್ ಕ್ಲಾಸ್ದಾಗ ಸ್ಟ್ಯಾಟಿಕ್ ವೇರಿಯೇಬಲ್ಸ್ ಮೆಥಡ್ಸ್ ಇತ್ತಂದ್ರೆ ಆ ಡೀಟೇಲ್ಸ್ನು ಇರ್ತೈತಿ. ನಾವ ಸ್ಟೂಡೆಂಟ್ S1 ಈಕ್ವಲ್ ಟು ನ್ಯೂ ಸ್ಟೂಡೆಂಟ್ ಅಂತ ಹೇಳಿ ಮಾಡಿದ್ರ ಅದ ಹೀಪ್ ಮೆಮರಿದಾಗ ಕ್ರಿಯೇಟ್ ಆಗ್ತಾವ. ಫೇರ್ ಆಸ್ ದಿಸ್ ಮೆಟಾ ಡಾಟಾ ಸ್ಟೂಡೆಂಟ್ ಕ್ಲಾಸದ ಕ್ಲಾಸ್ ಆಬ್ಜೆಕ್ಟ್ ಎಲ್ಲಿ ಸ್ಟೋರ್ ಆಗ್ತಾವ, ಮೆಥಡ್ ಏರಿಯಾದಾಗ ಸ್ಟೋರ್ ಆಗ್ತಾವ. ಇದು ಇಂಪಾರ್ಟೆಂಟ್ ಇಂಟ್ರೋ ಕ್ವಶನ್. ಈ ಕ್ಲಾಸ್ ಆಬ್ಜೆಕ್ಟ್ ಅಂತಂದ್ರೆ ಇದು ಕ್ಲಾಸದ ಕ್ಲಾಸ್ ಆಬ್ಜೆಕ್ಟ್ ನ ನಾವು ಯಾವ ರೀತಿ ರಿಟ್ರೀವ್ ಮಾಡ್ಕೋಬೇಕಂದ್ರೆ ಟೋಟಲ್ 3 ವೇ ಅದಾವ. ಒಂದೇದ ಈ ರೀತಿ ನಾವು ಡಾಟ್ ಕ್ಲಾಸ್ ನ ಯೂಸ್ ಮಾಡ್ಕೊಂಡ್ ಮಾಡ್ಕೋಬಹುದು. ಸೊ ಸ್ಟ್ರಿಂಗ್ ಅನ್ನೋದೇನ ಜಾವಾದಾಗ ಕ್ಲಾಸ್ ಐತಿ. ಸೊ ಈಗ ನಾ ಸ್ಟ್ರಿಂಗ್ ಕ್ಲಾಸದ ಕ್ಲಾಸ್ ಆಬ್ಜೆಕ್ಟ್ ಬೇಕಂತಂದ್ರೆ ಸ್ಟ್ರಿಂಗ್ ಡಾಟ್ ಕ್ಲಾಸ್ ಅಂತ ಹೇಳಿ ಮಾಡಿದ್ರೆ ನನಗ ಸ್ಟ್ರಿಂಗ್ ಕ್ಲಾಸದ ಕ್ಲಾಸ್ ಆಬ್ಜೆಕ್ಟ್ ಬರ್ತೈತಿ. ಇನ್ನೊಂದು ವೇ ಅಂತಂದ್ರೆ ಗೆಟ್ ಕ್ಲಾಸ್. ನಾ ಇಲ್ಲಿ ಏನ್ ಮಾಡಾಕತ್ತೀನಿ, ಸ್ಟ್ರಿಂಗ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕ್ತೀನಿ, ಅದಾದ್ಮೇಲೆ str ಡಾಟ್ ಗೆಟ್ ಕ್ಲಾಸ್ ಮಾಡಾಕತ್ತೀನಿ. ಸೊ ಇನ್ನೊಂದು ವೇ ಅಂತಂದ್ರ ಡಾಟ್ ಫಾರ್ ನೇಮ್ ಯೂಸ್ ಮಾಡ್ತೀವಿ. ಸೊ ಕ್ಲಾಸ್ ಡಾಟ್ ಫಾರ್ ನೇಮ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಡಬಲ್ ಕೋಟ್ಸ್ ದಾಗ ಫುಲ್ಲಿ ಕ್ವಾಲಿಫೈಡ್ ನೇಮ್ ಕೊಡ್ತೀವಿ. ಫುಲ್ಲಿ ಕ್ವಾಲಿಫೈಡ್ ನೇಮ್ ಅಂತಂದ್ರೆ ಏನ, ಈ ಕ್ಲಾಸ್ ಯಾವ ಪ್ಯಾಕೇಜ್ ದಾಗ ಐತಿ ಅನ್ನೋದನ್ನು ನಾವು ಮೆನ್ಷನ್ ಮಾಡ್ತೀವಿ. ಜಾವಾ ಡಾಟ್ ಲ್ಯಾಂಗ್ ದಾಗ ಸ್ಟ್ರಿಂಗ್ ಅನ್ನುವಂತ ಕ್ಲಾಸ್ ಐತಿ, ಅದಕ್ಕೆ ಜಾವಾ ಡಾಟ್ ಲ್ಯಾಂಗ್ ಡಾಟ್ ಸ್ಟ್ರಿಂಗ್ ಅಂತ ಹೇಳಿ ಕೊಟ್ಟಿವಿ. ಸೊ ಅವಾಗ ಏನಾಕೈತಿ, ಸ್ಟ್ರಿಂಗ್ ಕ್ಲಾಸದ ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಆಕೈತಿ. ಸೊ ಈ ಕ್ಲಾಸ್ ವಿತ್ ಕ್ಲಾಸ್ ಏನೈತಲ್ಲ ಇದ್ರೊಳಗೆ ಯಾವ್ಯಾವ ಮೆಥಡ್ಸ್ ಅದಾವತ್ತಂದ್ರ ಗೆಟ್ ನೇಮ್ ಏನ್ ಮಾಡ್ತೈತಿ ಅಂತಂದ್ರ ಕ್ಲಾಸದ ನೇಮ್ ಕೊಡ್ತೈತಿ. ಇದ ಗೆಟ್ ನೇಮ್ ಫುಲ್ಲಿ ಕ್ವಾಲಿಫೈಡ್ ನೇಮ್ ಕೊಡ್ತೈತಿ, ಅಂದ್ರ ವಿತ್ ಪ್ಯಾಕೇಜ್ ಕ್ಲಾಸ್ ಹೆಸರನ್ನ ನಮಗ ಕೊಡ್ತೈತಿ. ಗೆಟ್ ಸಿಂಪಲ್ ನೇಮ್ ನಮಗ ಬರೇ ಕ್ಲಾಸದ ಹೆಸರು ಅಷ್ಟ ಬೇಕಿತ್ತಂದ್ರ ನಾವು ಗೆಟ್ ಸಿಂಪಲ್ ನೇಮ್ ನ ಯೂಸ್ ಮಾಡ್ತೀವಿ. ಗೆಟ್ ಸೂಪರ್ ಕ್ಲಾಸದ ಸೂಪರ್ ಕ್ಲಾಸ್ ಇನ್ಫಾರ್ಮೇಶನ್ ಅಂದ್ರೆ ಪೇರೆಂಟ್ ಕ್ಲಾಸದ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೈತಿ. ಇನ್ ಕೇಸ್ ಕ್ಲಾಸ್ ಏನಾರ ಇಂಟರ್ಫೇಸಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ತಿತ್ತು ಅಂತಂದ್ರೆ ಗೆಟ್ ಇಂಟರ್ಫೇಸಸ್, ಆ ಇಂಟರ್ಫೇಸಸ್ ಡೀಟೇಲ್ಸ್ ಕೊಡ್ತೈತಿ. ಗೆಟ್ ಡಿಕ್ಲೇರ್ಡ್ ಮೆಥಡ್ಸ್ ನಮ್ ಕ್ಲಾಸ್ದಾಗ ಯಾವ್ಯಾವ ಮೆಥಡ್ಸ್ ಅದಾವ, ಪಬ್ಲಿಕ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಆ ಇನ್ಫಾರ್ಮೇಶನ್ ಎಲ್ಲಾನು ಗೆಟ್ ಡಿಕ್ಲೇರ್ಡ್ ಮೆಥಡ್ಸ್ ನಮಗ್ ಕೊಡ್ತೈತಿ. ಗೆಟ್ ಡಿಕ್ಲೇರ್ಡ್ ಫೀಲ್ಡ್ಸ್ ನಮ್ ಕ್ಲಾಸ್ದಾಗ ಯಾವ್ಯಾವ ಫೀಲ್ಡ್ಸ್ ಅದಾವ ಅವೆಲ್ಲ ಇನ್ಫಾರ್ಮೇಶನ್ ಇದು ಗೆಟ್ ಫೀಲ್ಡ್ಸ್ ಕೊಡ್ತೈತಿ. ಸೊ ನಮ್ ಕ್ಲಾಸ್ದಾಗ ಯಾವ್ಯಾವ ಕನ್ಸ್ಟ್ರಕ್ಟರ್ ಅದಾವಲ್ಲ ಆ ಎಲ್ಲ ಇನ್ಫಾರ್ಮೇಶನ್ ಬೇಕಿದ್ರೆ ನಾವ ಗೆಟ್ ಕನ್ಸ್ಟ್ರಕ್ಟರ್ಸ್ ನ ಯೂಸ್ ಮಾಡ್ಕೋತೀವಿ. ಇದ್ರದ್ದು ಯೂಸ್ ಕೇಸ್ ಏನಂತಂದ್ರೆ ಬೇಸಿಕಲಿ ಇದನ್ನ ರೆಫ್ಲೆಕ್ಷನ್ ದಾಗ ನೋಡ್ತಾರ. ನಾವು ನೆಕ್ಸ್ಟ್ ವಿಡಿಯೋದಾಗ ರೆಫ್ಲೆಕ್ಷನ್ ನೋಡ್ತೀವಿ.
ಆಮೇಲೆ ಸ್ಪ್ರಿಂಗ್, ಹೈಬರ್ನೆಟ್, GDBC ಅಂತೇಳಿ ಈ ರೀತಿ ಫ್ರೇಮ್ವರ್ಕ್ ಅದಾವ. ಈ ಫ್ರೇಮ್ವರ್ಕ್ದಾಗನು ಕ್ಲಾಸ್ನ ನಾವು ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ, ಯಾಕಂದ್ರೆ ಅಲ್ಲಿ ಡೈನಾಮಿಕ್ ಆಗಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇರ್ತೈತಿ. ಸೀರಿಯಲೈಸೇಷನ್ದಾಗ ಯೂಸ್ ಮಾಡ್ತಾರೆ ಇದನ್ನ. ನಾವ ಸೀರಿಯಲೈಸೇಷನ್ ಬಗ್ಗೆ ಒಂದು ಡಿಟೇಲ್ ಆಗಿ ವಿಡಿಯೋ ಮಾಡೋಣ, ಅಲ್ಲಿ ಯಾವ ರೀತಿ ಇದನ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ ಅಂತ. ಸೊ ಯಾವಾಗ ನಾವು ಆಬ್ಜೆಕ್ಟ್ ನ ಡೈನಾಮಿಕ್ ಆಗಿ ಲೋಡ್ ಮಾಡ್ಬೇಕ ಅನ್ನುವಂತ ಯೂಸ್ ಕೇಸ್ ಇರ್ತೈತಲ್ಲ ನಮ್ಮ ಅಪ್ಲಿಕೇಶನ್ದಾಗ, ಅವಾಗ ನಾವ ಈ ಕ್ಲಾಸ್ ಆಬ್ಜೆಕ್ಟ್ ನ ಯೂಸ್ ಮಾಡ್ತೀವಿ. ನಾವ ಇದ್ರದ ಎಕ್ಸಾಂಪಲ್ ನೋಡೋಣ ಅಂತ. ನಾ ಏನ್ ಮಾಡೀನಿ, ಇಲ್ಲೇ ಸ್ಟೂಡೆಂಟ್ ಅಂತೇಳಿ ಒಂದು ಕ್ಲಾಸ್ ಬರ್ದೀನಿ. ಈ ಕ್ಲಾಸ್ದಾಗ ID ಐತಿ, ನೇಮ್ ಐತಿ, ಎರಡು ಫೀಲ್ಡ್. ಆಮೇಲೆ ಎರಡು ಕನ್ಸ್ಟ್ರಕ್ಟರ್ ಇದಾರ, ಒಂದು ನೋ ಆರ್ಗ್ ಕನ್ಸ್ಟ್ರಕ್ಟರ್ ಐತಿ, ಇನ್ನೊಂದು ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ ಐತಿ. ಆಮೇಲೆ ಗೆಟರ್ ಸೆಟರ್ಸ್ ಮೆಥಡ್ ಅದಾವ ಈ ಫೀಲ್ಡ್ಸ್ ಇದ್ದ. ಸೊ ನಾ ಈ ಕ್ಲಾಸ್ದಾಗ ಏನ್ ಮಾಡ್ಕೊಳ ಹಾಕ್ತೀನಿ ಅಂತಂದ್ರ, ಬೇಸಿಕಲಿ ನಾನು ಸ್ಟೂಡೆಂಟ್ ಕ್ಲಾಸ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಒಂದನೇದ ಯೂಸಿಂಗ್ ಡಾಟ್ ಕ್ಲಾಸ್ ಯೂಸ್ ಮಾಡ್ಕೊಂಡ ಮಾಡಾಕತ್ತೀನಿ. ಎರಡನೇದ ಇಲ್ಲಿ ಏನ್ ಮಾಡಾಕ್ತೀನಿ, ಸ್ಟೂಡೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ, ಅದಾದ್ಮೇಲೆ ಸ್ಟೂಡೆಂಟ್ ಮ್ಯಾಗ ಡಾಟ್ ಗೆಟ್ ಕ್ಲಾಸ್ ಕಾಲ್ ಮಾಡಾಕ್ತೀನಿ. ಸೊ ಥರ್ಡ್ ವೇದಾಗೇನ ಡಾಟ್ ಫಾರ್ ನೇಮ್ ಯೂಸ್ ಮಾಡ್ಕೊಂಡ ಸ್ಟೂಡೆಂಟ್ ಕ್ಲಾಸ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಕ್ಲಾಸ್ ಡಾಟ್ ಫಾರ್ ನೇಮ್ ಇಲ್ಲಿ ಏನ್ ಮಾಡಾಕ್ತೀನಿ, ಫುಲ್ಲಿ ಕ್ವಾಲಿಫೈಡ್ ನೇಮ್ ಆಫ್ ದ ಕ್ಲಾಸ್ ನ ಕಳ್ಸಾಕತ್ತೀನಿ. ಕಾಮ್ ಡಾಟ್ ಟೆಸ್ಟ್ ಡಾಟ್ ಸ್ಟೂಡೆಂಟ್ ಅಂತ ಕಳ್ಸಾಕತ್ತೀನಿ. ಸೊ ಪ್ರತಿಯೊಂದು ಮೆಥಡ್ದಾಗ ನಾ ಏನ್ ಮಾಡಾಕ್ತೀನಿ, ಪ್ರಿಂಟ್ ಕ್ಲಾಸ್ ಡೀಟೇಲ್ಸ್ ಅಂತೇಳಿ ಇದು ಸ್ಟೂಡೆಂಟ್ ಕ್ಲಾಸ್ ಆಬ್ಜೆಕ್ಟ್ ನ ನಾನು ಏನ್ ಮಾಡಾಕ್ತೀನಿ, ಆಸ್ ಎ ಪ್ಯಾರಾಮೀಟರ್ ಆಗಿ ಕಳ್ಸಾಕ್ತೀನಿ. ಇಲ್ಲಿ ಏನ್ ಮಾಡಾಕತ್ತೀನಿ ನಾನು ಅಂತಂದ್ರೆ, ಕ್ಲಾಸದ ನೇಮ್ ಪ್ರಿಂಟ್ ಮಾಡಾಕತ್ತೀನಿ. ಸೊ ಕ್ಲಾಸ್ ಸ್ಟೂಡೆಂಟ್ ಡಾಟ್ ಗೆಟ್ ನೇಮ್ ಮಾಡಿದ್ರೆ ನನಗ ಕ್ಲಾಸದ ನೇಮ್ ಬರ್ತೈತಿ. ಸೊ ಇದು ಫುಲ್ಲಿ ಕ್ವಾಲಿಫೈಡ್ ನೇಮ್ ಇರ್ತೈತಿ. ಸೊ ನೆಕ್ಸ್ಟ್ ಲೈನ್ ದಾಗ ಸೂಪರ್ ಕ್ಲಾಸ್ ನೇಮ್, ಈ ಸ್ಟೂಡೆಂಟ್ ಕ್ಲಾಸದ ಸೂಪರ್ ಕ್ಲಾಸ್ ಯಾವ್ದೈತಿ, ಆಮೇಲೆ ಅದ್ರದ್ದು ನೇಮ್ ನ ಪ್ರಿಂಟ್ ಮಾಡಾಕತ್ತೀನಿ. ಪ್ಯಾಕೇಜ್ ನೇಮ್ ಪ್ರಿಂಟ್ ಮಾಡಾಕತ್ತೀನಿ ನಾನು. ಸೊ ಇದು ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಕ್ಲಾಸ್ ನೇಮ್ ಕಾಮ್ ಡಾಟ್ ಟೆಸ್ಟ್ ಡಾಟ್ ಸ್ಟೂಡೆಂಟ್ ಅಂತಂದ್ರೆ ನಮ್ಗೆ ಏನ್ ಬಂತ, ಫುಲ್ಲಿ ಕ್ವಾಲಿಫೈಡ್ ನೇಮ್ ಬಂತ. ಅದಕ್ಕೆ ನಾವು ಗೆಟ್ ನೇಮ್ ಯೂಸ್ ಮಾಡಾಕತ್ತೀವ. ಸೂಪರ್ ಕ್ಲಾಸ್ ನೇಮ್ ಜಾವಾ ಲ್ಯಾಂಗ್ ಡಾಟ್ ಆಬ್ಜೆಕ್ಟ್. ಈ ಸ್ಟೂಡೆಂಟ್ ಅನ್ನೋದು ಯಾವ್ದು ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡ್ಕೊಳಕತ್ತಿಲ್ಲ. ಸೊ ಯಾವ್ದು ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡ್ಕೊಳಕತ್ತಿಲ್ಲ ಅಂತಂದ್ರ ಆ ಕ್ಲಾಸ್ ಬೈ ಡಿಫಾಲ್ಟ್ ಆಗಿ ಆಬ್ಜೆಕ್ಟ್ ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡ್ಕೊಳಕ್ತಿರ್ತೈತಿ. ಅದಕ್ಕೆ ನಮಗ ಸೂಪರ್ ಕ್ಲಾಸ್ ನೇಮ್ ಜಾವಾ ಲ್ಯಾಂಗ್ ಡಾಟ್ ಆಬ್ಜೆಕ್ಟ್ ಅಂತ ಹೇಳಿ ಬಂತ. ಈ ಸ್ಟೂಡೆಂಟ್ ಅನ್ನುವಂತ ಕ್ಲಾಸ್ ಯಾವ ಪ್ಯಾಕೇಜ್ ದಾಗ ಐತಿ, ಕಾಮ್ ಡಾಟ್ ಟೆಸ್ಟ್ ಅನ್ನುವಂತ ಪ್ಯಾಕೇಜ್ ದಾಗ ಐತಿ. ಸೊ ಸಿಮಿಲರ್ಲಿ ನಾವ್ ಮೂರ್ ಸಲ ಕರೆಯಾಕ್ತಿವಿ ಅಂತಂದ್ರೆ, ಕ್ಲಾಸ್ ಆಬ್ಜೆಕ್ಟ್ ಯೂಸಿಂಗ್ ಡಾಟ್ ಕ್ಲಾಸ್ ಅಂತ ಮೆಥಡ್ ಕರೆಯಾಕ್ತಿವಿ, ಅದ್ರಾಗೂ ನಾವು ಪ್ರಿಂಟ್ ಕ್ಲಾಸ್ ಡೀಟೇಲ್ಸ್ ಮಾಡಾಕತ್ತೀವಿ. ಆಮೇಲೆ ಇನ್ನೊಂದು ಕ್ಲಾಸ್ ಆಬ್ಜೆಕ್ಟ್ ಯೂಸಿಂಗ್ ಗೆಟ್ ಕ್ಲಾಸ್ ಅಂತಂದ್ರೆ, ಗೆಟ್ ಕ್ಲಾಸ್ ಯೂಸ್ ಮಾಡ್ಕೊಂಡು ನಾವು ಸ್ಟೂಡೆಂಟ್ ಕ್ಲಾಸ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತಿವಿ. ಆಮೇಲೆ ಮತ್ತೆ ಪ್ರಿಂಟ್ ಕ್ಲಾಸ್ ಡೀಟೇಲ್ಸ್ ಕರೆಯಾಕ್ತಿವಿ. ಅದಾದ್ಮೇಲೆ ಇನ್ನೊಂದ್ಸಲ ನಾವ ಕ್ಲಾಸ್ ಆಬ್ಜೆಕ್ಟ್ ಯೂಸಿಂಗ್ ಫಾರ್ ನೇಮ್ ಅಂತೇಳಿ ಮಾಡಿ ಸ್ಟೂಡೆಂಟ್ ಕ್ಲಾಸ್ ಆಬ್ಜೆಕ್ಟ್ ನು ಕರೆದ ಬೇಸಿಕಲಿ ನಾವು ಈ ಕ್ಲಾಸದ ಮೆಟಾಡಾಟಾ ಇನ್ಫಾರ್ಮೇಶನ್ ಪ್ರಿಂಟ್ ಮಾಡಾಕತ್ತೀವ. ಸೊ ಇಷ್ಟಿದ ಕ್ಲಾಸ್ ವಿತ್ ಅ ಕ್ಲಾಸ್ ನೇಮ್ ಇನ್ ಜಾವಾ. ಸೊ ನಾವು ನೆಕ್ಸ್ಟ್ ವಿಡಿಯೋದಾಗ ರಿಫ್ಲೆಕ್ಷನ್ ನೋಡೋಣ. ಸೊ ಈ ವಿಡಿಯೋ ನಿಮ್ಗ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಕ್ತಿದೀವಿ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.